ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮೇಡಮ್ ಮುಖ್ಯ ಮೇಡಮ್ ರೀ ನಾ ಮಾತಾಡೋದು. ಅಮಾನತುಗೊಳ್ಸಕ್ ಹರಗಾಪುರ ಶಾಲೆ ರೀ. ಹರಗಾಪುರ ಶಾಲೆ SDMC ಹೊಸ ರಚನೆ ಮಾಡೋದಿತ್ರಿ. ಬೈಲಾದ ಪ್ರಕಾರ ಕಾನೂನು ಪ್ರಕಾರವಾಗಿ ನಾ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೇನ್ರಿ. ಆಮೇಲೆ ಏನೇನ್ ಮಾಡ್ಬೇಕು ಅದಕ್ಕೆಲ್ಲವನ್ನು ತಯಾರಿ ಮಾಡ್ಕೊಂಡ್ ಬಂದ್ ಎಲ್ಲಾ ಕರೆಕ್ಟ್ ಆಗಿ ಐತ್ರಿ ಅದ. ಆಮೇಲೆ ನನ್ನ ಒಂದು ಮಗುವಿಗೆ ಒಂದ್ ಮತವನ್ನ ಹಾಕ್ಬೇಕಂತ ತಿಳ್ಕೊಂಡ್ ತಂದೆ ಅಥವಾ ತಾಯಿಗೆ ಬರ್ಲಿಕ್ಕೆ ಹೇಳಿದ್ದೆ ರೀ. 15 ಡಿಸೆಂಬರ್ದಂದ ಪಂಚಾಯತಿಯವ್ರು ಡೇಟ್ ಕೊಟ್ಟಿದ್ರು. ಆ ಡೇಟಿಗೆ ಎಲ್ಲಾ ಪಾಲಕರು ಬಂದಿದ್ದರ್ರಿ. 105 ಪಾಲಕರೊಳಗ 97 ಪಾಲಕರು ಅವತ್ತ ಹಾಜರಿದ್ರಿ. ಹಾಜರಿದ್ರು ನಮ್ಮ ಇಲಾಖೆಯಿಂದ BRP ಆದಂತ ಮಾಸ್ ಮರ್ಡಿ ಅವ್ರಿ. ಅವ್ರು ಈ SDMC ನೋಡಲ್ ಆಫೀಸರ್ ಅಂತ ಹೇಳಿ ಅವ್ರಿಗೆ ನಾ ಎಷ್ಟೋ ಸಲ ಫೋನ್ ಹಚ್ಚಿದೇರಿ. ಹಚ್ಚಿದ್ರ ಅವ್ರು ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಒಂದ್ಸಲ ಫೋನ್ ಎತ್ತಿ ಏನಂದ್ರಿ, ಏನ ಟ್ರೈನಿಂಗ್ ದಾಗದಿನೋ ಅಲ್ಲೇ ಯಾರನ್ನಾರ ಕೇಳ್ಕೋರಿ ಅಂತಂದ್ ಉಡಾಫಿ ಉತ್ತರ ಕೊಟ್ಟರ್ರಿ. ಆಮೇಲೆ ನಾ ಅವ್ರಿಗೆ ವಾಟ್ಸಪ್ ದೊಳಗ್ ಮೆಸೇಜ್ ಮಾಡಿದೇರಿ. ಸರ್, ಇಬ್ರು ಮಕ್ಳಿದ್ರ 2 ಓಟ್ ಬೇಕೇನೋ 1 ಓಟ್ ಹಾಕ್ಬೇಕು ಅಂತ ಕೇಳಿದಾಗ, ಒಂದು ಮಗುವಿಗೆ ಒಂದೇ ಓಟ್ ಹಾಕ್ಬೇಕಂತ ಹೇಳಿದ್ದು ಸಾಕ್ಷಿ ಕೂಡ ನನ್ನೊಳಗ ಐತ್ರಿ ಅದ. ಇಷ್ಟ ಎಲ್ಲಾ ತಯಾರಿ ಸಂಪೂರ್ಣವಾಗಿ 1 ತಿಂಗಳದಿಂದ ತೊಂದ್ರೆ ಪಟ್ಕೊಂಡ್ ನಾವೆಲ್ಲಾ ಶಿಕ್ಷಕರು ಕೂಡಿ ಸುಗಮವಾಗಿ ಆಗ್ಲಿ ಅಂತ ಹೇಳಿ SDMC ರಚನೆ ಎಲ್ಲಾ ತಯಾರಿಯನ್ನು ಮಾಡಿ. ಏನ್ ಕಾರಣ ಅಂತಂದ್ರ ರೀ, ಅವತ್ತು ನಾನು ಪಾಲಕರಿಗೆ ಒಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ ರೀ. ಆಫೀಸಿಂದ ಬಂದಂತ ಮಾಸ್ತ್ ಮರಡಿ ಅವರು BRP ಅವ್ರು ಏನ್ ಹೇಳಿದ್ರಿ, ಒಬ್ರ ಬರೋದಲ್ಲ, ಇಬ್ರು ಬರಬೇಕು, ತಂದೆ ತಾಯಿ ಇಬ್ರು ಓಟ್ ಹಾಕ್ಬೇಕು ಅನ್ನುವಂತ ಹೇಳಿಕೆಯನ್ನ ಅವ್ರು ಕೊಟ್ಟರ್ರಿ. ಅವಾಗ ಗೊಂದಲ ಉಂಟಾತ್ರಿ ಸಭೆಯೊಳಗ. ಗೊಂದಲ ಉಂಟಾದ ಕೂಡ್ಲೆ, ಹಾಗಾದ್ರೆ ಇದನ್ನ ನಂದ ಅಭಿಪ್ರಾಯ ಅವ್ರ ಅಭಿಪ್ರಾಯಕ್ಕೆ ಮ್ಯಾಚ್ ಆಗ್ಲಿಲ್ಲ ಅಂದ ಕೂಡ್ಲೆ ರೀ, ಅದನ್ನ ರದ್ದುಪಡಿಸುವಂತ ಹಕ್ಕು ಮುಖ್ಯ ಶಿಕ್ಷಕರಿಗೆ ಇರ್ತದರಿ. ಅದನ್ನ ಏನ್ ಮಾಡಿದೀವ್ರಿ, ಅನ್ಯಾಯ ಆಗ್ಬಾರ್ದು ಯಾರಿಗೂ ಅಂತ ಹೇಳಿ ಅದನ್ನ ಜನವರಿ 10 ತಾರೀಕಿಗೆ ಅದನ್ನ ಘೋಷಣೆ ಮಾಡಿದೀವ್ರಿ. ಮತ್ತೊಂದ್ಸಲ ತಗೊಳ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಾಗ, ಅಲ್ಲಿರ್ತಕ್ಕಂತ ವ್ಯಕ್ತಿ ಒಬ್ರು ಪವನ್ ಪಾಟೀಲ್ ಅಂತ ಹೇಳಿ ನನಗ ಪರ್ಸನಲ್ ಆಗಿ ನಾನು 2.5 ವರ್ಷ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನ್ರಿ. ನಾ ಹೋದಾಗಿಂದ ನನ್ ಟಾರ್ಗೆಟ್ ಮಾಡ್ಲಿಕ್ಕತ್ತಾರ್ರಿ ಅವ್ರ. ಬಟ್ ನಾನ್ ತೆಗಿತೇನಿ ಅಂತ ಹೇಳಿ ಚಾಲೆಂಜ್. ಯಾವ ಕಾರಣಕ್ಕಂತ ಹೇಳಿ ನನ್ಗೆ ಗೊತ್ತಿಲ್ಲ ರೀ. ಅವ್ರ ಊರಿನ ಗೌಡ್ರದಾರ ಅಂತ ಹೇಳಿ ನಾ ಮರ್ಯಾದೆ ಕೊಟ್ಕೊಂಡು ಇಷ್ಟು ದಿವಸ 2.5 ವರ್ಷ ನಾ ಬಂದಿದ್ದೇನ್ರಿ. ಆದ್ರ ಆ ಮರ್ಯಾದೆಗೆ ತಕ್ಕದಾದಂತ ವ್ಯಕ್ತಿ ಅವ್ರ ಅಲ್ಲ ಅಂತ ಹೇಳಿ ನನಗ ಅನಿಸ್ಲಿಕ್ಕತ್ತದ್ರಿ. ಅದ SDMC ಆಯ್ಕೆ ಸಲುವಾಗಿ ಪಾಲಕರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಉಣಿಸೋದು ತಿನ್ಸೋದು ಎಲ್ಲಾ ಮಾಡಿ ಖರ್ಚು ಮಾಡಿದ್ದೇನೆ ನಾನು. ಆಮೇಲೆ ಅದಕ್ಕೆ ಇವರಿಂದ ನನ್ನಿಂದ ಅದು ರದ್ದಾಯ್ತು ಅನ್ನುವಂತ ಒಂದು ಇದನ್ನ ಹಿಡಿದ್ರಿ ಭಾವನೆಯಿಂದ ಏನ್ ಮಾಡಿದಾರ್ರಿ, BO ಮೇಡಮ್ ಕಡೆ ಹೋಗಿ ಸಾವ್ಕಾರ ಹೆಸರು ಹೇಳಿಸಿ ಅವ್ರ ಮೇಲೆ ಪ್ರೆಷರ್ ತಂದು ಏನ್ ಮಾಡಿದಾರ್ರಿ, ನನಗ ಅಮಾನತ್ ಮಾಡಿದಾರ. ನನ್ ಕಡೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದಾವ್ರಿ. ನಾ ಫಸ್ಟ್ ಏನ್ ಮಾಡಿ ಮೂಲ ಕಾರಣ ಅಂತಂದ್ರ ಪವನ್ ಪಾಟೀಲ್ ಅವ್ರ ರೀ. ಅವ್ರ ಒತ್ತಡ BO ಅವ್ರ ಮೇಡಮ್ ಮೇಲೆ ಹಾಕಿದಂತ ಒತ್ತಡದಿಂದ ಇದನ್ ಮಾಡಿದಾರೆ. BO ಮೇಡಮ್ ಅವರು ಬಹಳ ಟಾರ್ಚರ್ ಕೊಟ್ಟರ್ರಿ ನನಗ. ಬಹಳ ಅಂತಂದ್ರ ಅವತ್ 15ನೇ ತಾರೀಕಿಗೆ ಮುಗಿದ ನಂತರ SDMC ಮುಗಿದ ನಂತರ ಸಾಯಂಕಾಲ ಬರ್ರಿ ಆಫೀಸ್ಗ ಅಂತಂದ್ ನನ್ನ ಮತ್ ನನ್ನ ಪತಿಯವ್ರನ್ನ ಕರಿಸಿದ್ರಿ. ಕರಿಸಿ 2 ತಾಸು ಕುತ್ಕೊಂಡ್ ನನಗ ಟಾರ್ಚರ್ ಮಾಡಿದ್ರಿ. 2 ತಾಸು ಆಫೀಸ್ ನಲ್ಲಿ ಕುಂಡ್ರಿಸ್ಕೊಂಡು. ಆಮೇಲೆ ಮಂಗಳವಾರ ನೀವು ಶಾಲೆಗೆ ಹೋಗೋದಿಲ್ಲ, 16ನೇ ತಾರೀಕು ನೀವು ಶಾಲೆಗೆ ಹೋಗೋದಿಲ್ಲ ಅಂತಂದ್ ನನಗೆ ಆರ್ಡರ್ ಮಾಡಿರು. ಇಲಾಖೆಯವ್ರ ಮಾತು ಕೇಳ್ರಿ ಅಂದ್ರು. ನಾನು ಗೌರವ ಕೊಡ್ಬೇಕು ಅಂತೇಳಿ ಮಂಗಳವಾರ ಶಾಲೆ ಮನೆಯೊಳಗೆ ಉಳಿದೇನ್ರಿ ರಜಾ ಹಾಕಿ. ಆಮೇಲೆ ಬುಧವಾರ 17 ತಾರೀಕು ನಾ ಶಾಲೆಗೆ ಹೋದೇನ್ರಿ ಎಂದಿನಂತೆ. ಹೋದ ನಂತರ ಅವ್ರಿಗೆ ಯಾರ ಇದನ್ನ ಸುದ್ದಿ ತಿಳಿದು, ನೀ ಶಾಲೆಗೆ ಯಾಕೆ ಬಂದಿದ್ದೀನಿ, ನೀನು ಗೇಟ್ ಬಿಟ್ಟು ಹೊರಗ್ ಬಾ ನೀನು ಪೈಲಾ ಅಂತಂದ್ ನನಗ ಅವಾಜ್ ಹಾಕಿದ್ರಿ. BO ಮೇಡಮ್ ಅವ್ರಿ ಅವಾಜ್ ಹಾಕಿದ್ರು. ನಾನ್ ಡ್ಯೂಟಿ ಮಾಡಕ್ ಬಂದೇನ್ ಮೇಡಮ್, ನಂಗೆ ಡ್ಯೂಟಿ ಮಾಡಕ್ ಬಿಡ್ರಿ ಅಂತ ನಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳಲಿಲ್ಲ. ಅವಾಗ ಎಲ್ಲಾ ಪಾಲಕರು ಬಂದು ನೀವು ಬೇಕ್ ನಮ್ಗ, ನೀವು ಹೋಗೋದಿಲ್ಲ ಅಂದ್ರು. ಆಮೇಲೆ ಪಾಲಕರು ಬಂದ್ ಏನಂದ್ರಿ ಅಂದ್ರೀ, ನೀವು ಹೋಗೋದಿದ್ರ ಗೇಟ್ ಹೊರಗೆ ನೀವು ಮೇಡಮ್ ಮಾತ್ ಕೇಳಿ ಹೋಗೋರಿದ್ರಿ ಅಂದ್ರ ಎಲ್ಲಾ ಮಕ್ಳು TC ತೆಗೆದು ಕೊಟ್ಟು ಹೋಗ್ರಿ ಅಂತ ಹೇಳಿದ್ರು. ಅನಿವಾರ್ಯವಾಗಿ ನಾ ಅಲ್ಲೇ ಉಳಿಬೇಕಾಯ್ತ್ರಿ. ಆಮೇಲೆ ನಿನ್ನೆ 18ನೇ ತಾರೀಕು ನಾವು ರೆಡಿಯಾಗಿ ಹೊರಟಿದ್ದೇರಿ. ಅವಾಗ ನಮ್ಮ BRC ಕೋಆರ್ಡಿನೇಟರ್ ಆದ ಪದ್ಮನವ್ರ ಸರ್ ಜೊತೆ ಮಾತಾಡಿ ಅವ್ರ ಏನ್ ಮಾಡಿದ್ರಿ, ಅವ್ರ ಇದ್ದವ್ರ, ನೀವು ಮೇಡಮ್ ಹೇಳಿದಾರ, ನೀವು ಇವತ್ತು ಶಾಲೆಗೆ ಹೋಗ್ಬೇಡ್ರಿ, ನಿಮ್ಗೆ ಏನೂ ಆಗುದಿಲ್ಲ, ನೀವ್ ಮನೆಯೊಳಗ ಆರಾಮಿರ್ರಿ. ಆಗ್ಲಿ ಹೌದ್ರಿ, ನಾನ ಬೇಕಂತ ಹೇಳಿ ಅವ್ರ ಬೇಡಿಕೆ ಐತ್ರಿ. ಮುಂದಿನ ಹೋರಾಟ ಏನ್ ಇರ್ತದೆ ನಿಮ್ದು? ಯಾರ ವಿರುದ್ಧ ಇರ್ತದ, ಹೆಂಗಿರ್ತದ? ಈಗ ನಿಮ್ ಮುಂದಿನ ಹೋರಾಟ ಹೆಂಗಿರ್ತದ, ಯಾರ ವಿರುದ್ಧ ಇರ್ತದ, ಹೆಂಗಿರ್ತದ ಅಂತಂದ್ರಿ, ಅವ್ರ ಪವನ್ ಪಾಟೀಲ್ ಅವ್ರ ಮಕ್ಕಳು ನಮ್ ಶಾಲೆ ಒಳಗ್ ಕಲೀಲಿಕತ್ತಿರ್ರಿ. ನಮ್ ಶಾಲೆ ಒಳಗ್ ಕಲೀಲಿಕತ್ತ ಮಕ್ಕಳೆಲ್ಲಾ ಬಡವ್ರ ಮಕ್ಕಳ್ರಿ. ಅವ್ರ ಏಳಿಗೆ ಆಗ್ಬೇಕು ಅಂತಂದ್ರ ಈ ರೀತಿ ರಾಜಕಾರಣ ಅವ್ರು ಮಾಡೋರು
ಶಾಲೆ ಒಳಗ್ ಪ್ರವೇಶ ಮಾಡಬಾರ್ದು ಅನ್ನೋದು ನಂದಿದೆ ರೀ. ಈ ರಾಜಕಾರಣವನ್ನು ಬಿಟ್ಟು ಮಕ್ಕಳ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು, ಶಾಲೆ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು ಅನ್ನೋದು ನಂದು ಇಚ್ಛೆ ಆಗೈತ್ರಿ. ಮತ್ ನನಗ ಯಾರೋ ಹೇಳ್ತಾರಂತ ಹೇಳಿ ನನ್ ಸರಿ ಇದ್ರು ಕೂಡ ಸುಳ್ಳು ತಪ್ಪು ಆರೋಪಗಳನ್ನ ಹೊರಿಸಿ ನನಗೇನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಮಾನತನ್ ಮಾಡಿದಾರ ಅವ್ರ ವಿರುದ್ಧನೂ ಕೂಡ ನಾನು ಹೋರಾಡ್ಲಿಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ದೇನ್ರಿ. ಒಟ್ನಲ್ಲಿ ನನಗ್ ನ್ಯಾಯ ಸಿಗ್ಬೇಕು. ಇವ್ರನ್ನೆಲ್ಲ ನಾ ಏನ್ ಮಾಡ್ತೀನಿ ಬೇಡ್ಕೋತೀನಿ ಅಂತಂದ್ರ ರೀ, ನಾನು 36 ವರ್ಷ ಸರ್ವಿಸ್ ಆಗಿದೆ ರೀ ನಂದ. ಮಕ್ಕಳ ಸಲುವಾಗಿ ನನ್ನ ಸಂಸಾರವನ್ನು ನೋಡಿಲ್ಲ ರೀ ನಾನು. ಮಕ್ಕಳ ದೇವ್ರಂತ ಹೇಳಿ ಮಕ್ಕಳಿಂದ ಅನ್ನ ಊಟ ಮಾಡಾಕತ್ತೆ ಅಂತ ಹೇಳಿರಿ ನಾ ದುಡ್ಕೊಂಡ್ ಬಂದಿದ್ದೇನ್ರಿ. ಇದುವರೆಗೂ ನನ್ಗೆ ಎಲ್ಲಾರು ತಾಲೂಕದಲ್ಲಿ ಎಲ್ಲರಿಗೂ ಗೊತ್ತು ನಾ ಕೆಲಸ ಚಲೋ ಮಾಡ್ತೀನಿ ಅಂತ ಹೇಳಿ, ಅಧಿಕಾರಿಗಳಿಗೂ ಗೊತ್ತ್ರಿ. ಆದ್ರೂ ಕೂಡ ನನಗೀಗ ಅಮಾನತು ಮಾಡಿದಾರೆ ಸುಳ್ಳು ಆರೋಪಗಳನ್ನ ಹೊರಿಸಿ. ಅದಕ್ಕೆ ಶಿಕ್ಷಣ ಸಚಿವರು ನನ್ನ ಈ ಬೇಡಿಕೆಯನ್ನ ದಯವಿಟ್ಟು ಆಲಿಸಿ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತೀನಿ.